60ರಿಂದ 90 ಸಾವಿರದವರೆಗೆ ಇನ್ವೆಸ್ಟ್ ಮಾಡಿ ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಬಹುದು ಈ ಒಂದು ಬಿಸ್ನೆಸ್ ನಿಂದ. ಯಾವ್ದಾ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ, ನಮ್ಮ ಈ ಪೇಜ್ನ ಫಾಲೋ ಮಾಡಿ. ಅರೇಕಾ ಲೀವ್ ಪ್ಲೇಟ್ ಬಿಸ್ನೆಸ್, ಅಡಿಕೆ ಹಾಳೆಯಿಂದ ಮಾಡೋ ಪ್ಲೇಟ್ ನ ಬಿಸ್ನೆಸ್. ಈಗಂತೂ ಜನ ಪ್ಲಾಸ್ಟಿಕ್ ಬೇಡ 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 ಅಂತ ಇದ್ದಾರೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಆಗಿ ಏನ್ ಸಿಗುತ್ತೆ ಅಂತ ಹುಡುಕ್ತಾ ಇದ್ದಾರೆ. ಹಾಗಾಗಿ ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟ್ ಅರೇಕಾ ಪ್ಲೇಟ್. ಈ ಹಿಂದೆ ಯಾವುದಾದ್ರು ಫಂಕ್ಷನ್ಗಳಿಗೆ ಹೋದಾಗ ಊಟಕ್ಕೆ ಅಂತ ಪ್ಲಾಸ್ಟಿಕ್ನ ತಟ್ಟೆಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಆ ಪ್ಲಾಸ್ಟಿಕ್ನ ಬದಲಾಗಿ ಅರೇಕಾ ಪ್ಲೇಟ್ಗಳು ಅಂದ್ರೆ ಅಡಿಕೆ ಹಾಳೆಯ ಪ್ಲೇಟ್ಗಳು ಬಂದಿದ್ದಾವೆ, ರೀಪ್ಲೇಸ್ ಮಾಡಿದ್ದಾವೆ. ತುಂಬಾ ಈಸಿಯಾಗಿ ಸಿಗುವಂತಹ ಹಾಳೆಯನ್ನು ಬಳಕೆ ಮಾಡಿಕೊಂಡು ಪ್ಲೇಟ್ ಅನ್ನು ಮಾಡಬಹುದಾದಂತ ಬಿಸ್ನೆಸ್ ಇದು. ಅದರಲ್ಲೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗಂತೂ ಅಡಿಕೆಯನ್ನ ಎಲ್ಲಾ ಕಡೆ ಬೆಳೆಯುವುದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಬೆಳೀತಾರೆ. ತುಮಕೂರು, ದಾವಣಗೆರೆ ಈ ಭಾಗದಲ್ಲೂ ಕೂಡ ಯಥೇಚ್ಛವಾಗಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಹಾಗಾಗಿ ಅಡಿಕೆ ಹಾಳೆ ಅಂತೂ ಸಿಕ್ಕೇ ಸಿಗುತ್ತೆ. ಆ ಹಾಳೆಗಳನ್ನ ಬಳಕೆ ಮಾಡಿಕೊಂಡು ಬೇರೆ ಬೇರೆ ಸೈಜ್ ನ ಪ್ಲೇಟ್ ಅನ್ನು ನೀವು ರೆಡಿ ಮಾಡಬಹುದು. 60ರಿಂದ 90 ಸಾವಿರಕ್ಕೆ ನಿಮಗೆ ಪ್ಲೇಟ್ ಮಾಡುವಂತ ಮೆಷಿನ್ ಸಿಗುತ್ತೆ. ಆ ಮೆಷಿನ್ ಅನ್ನು ಬಳಕೆ ಮಾಡಿಕೊಂಡು ನೀವು ಪ್ಲೇಟ್ ಅನ್ನು ಮಾಡೋದಕ್ಕೆ ಶುರು ಮಾಡಬಹುದು. ನಿಮ್ಮಲ್ಲೇ ಅಡಿಕೆ ತೋಟ ಇದ್ರೆ ನಿಮ್ಗೆ ಫ್ರೀ ಆಗಿ ಅಡಿಕೆ ಹಾಳೆ ಸಿಗುತ್ತೆ. ಅಥವಾ ಬೇರೆ ರೈತರಿಂದ ನೀವು ಪ್ರೊಕ್ಯೂರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 50 ಪೈಸೆಯಿಂದ ₹1 ಒಂದು ಹಾಳೆ ಸಿಗುತ್ತೆ. ಆ ಹಾಳೆಯಲ್ಲಿ ಬೇರೆ ಬೇರೆ ಸೈಜ್ ನ ಪ್ಲೇಟ್ ಅನ್ನ ನೀವು ರೆಡಿ ಮಾಡಬಹುದು. ಒಂದು ಪ್ಲೇಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ₹2ರಿಂದ ₹3 ಖರ್ಚಾಗುತ್ತೆ. ಅದೇ ಪ್ಲೇಟ್ ಅನ್ನು ನೀವು ₹7ರಿಂದ ₹8 ಸೇಲ್ ಮಾಡಬಹುದು. ಪ್ರಾಫಿಟ್ ಮಾರ್ಜಿನ್ ಅನ್ನ ಗಮನಿಸಿ. ಅದೇ ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ₹15ರಿಂದ ₹18 ಪ್ರತಿ ಪ್ಲೇಟ್ಗೆ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಆಸ್ಟ್ರೇಲಿಯಾ, ಅಮೆರಿಕ, ಯುರೋಪ್ನ ಬೇರೆ ಬೇರೆ ದೇಶಗಳು, UAE ಈ ದೇಶಗಳು ಅಡಿಕೆ ಹಾಳೆ ಪ್ಲೇಟ್ ಅನ್ನ ಯಥೇಚ್ಛವಾಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾವೆ. ನೀವೆಲ್ಲಾದ್ರೂ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಇದನ್ನ ರೆಡಿ ಮಾಡಿದ್ರಿ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಕೂಡ ಇದೆ. ಸೊ ಪ್ರೋಸೆಸ್ ಏನು? ಪ್ರೋಸೆಸ್ ತುಂಬಾನೇ ಸಿಂಪಲ್ ಆಗಿದೆ. ರೈತರ ಹತ್ರ ಹೋಗಿ ರೈತರಿಂದ ಈ ಅಡಿಕೆ ಹಾಳೆಗಳನ್ನ 2 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿ ನೀವು ಅವ್ರ ಹತ್ರ ಮಾತಾಡಿಕೊಂಡ್ರೆ ಆ ಹಾಳೆಯನ್ನ ಪ್ರೊಸೆಸ್ ಮಾಡಿ ಅದನ್ನ ಕ್ಲೀನ್ ಮಾಡಿ ನಂತರ ಪ್ಲೇಟ್ ಅನ್ನ ರೆಡಿ ಮಾಡಬಹುದು. ಇನ್ನು ರೆಡಿ ಮಾಡಿದಂತ ಪ್ಲೇಟ್ ನ ಮಾರೋದು ಹೇಗೆ ಅಂತ ನೀವು ಕೇಳಿದ್ರೆ ಮಾರ್ಕೆಟಿಂಗ್ ಕೂಡ ತುಂಬಾನೇ ಈಸಿ. ರಿಟೇಲರ್ ಗಳಿಗಾದ್ರೂ ನೀವು ಇದನ್ನ ಮಾರಬಹುದು ಅಥವಾ ಹೋಲ್ಸೇಲ್ ಗಾದ್ರೂ ಮಾಡಬಹುದು. B2B ಬಿಸ್ನೆಸ್ ಕೂಡ ಮಾಡಬಹುದು. ಅಥವಾ ಯಾರಾದ್ರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅವ್ರ ಜೊತೆ ಟೈ ಅಪ್ ಆಗಿ ನೀವು ಈ ವಸ್ತುವನ್ನ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ತುಂಬಾನೇ ದೊಡ್ಡ ಆಪರ್ಚುನಿಟಿ ಇದೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಬಹಳ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿದ್ರೆ ನೀವು ಈ ಬಿಸ್ನೆಸ್ ಅನ್ನ ಮಾಡಿ. ಇದೇ ತರದ ಬಿಸ್ನೆಸ್ ಟಿಪ್ಸ್ಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.